ಚಂದ್ರಶೇಖರ ಆಜಾದ್ ಈ ದೇಶದ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ. ಸಾವಿರಾರು ಯುವ ಸಿಂಹಗಳಿಗೆ ಪ್ರೇರಣೆಯಾಗಿದ್ದಂತಹ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ. ಮ್ಯಾಜಿಸ್ಟ್ರೇಟರ್ ಕೇಳ್ತಾರೋ ನಿನ್ನ ಹೆಸರೇನು ಅಂತ. ವೀಕ್ಷಕರೇ, ಚಂದ್ರಶೇಖರ್ ಹೇಳೋದೇನು ಗೊತ್ತಾ? ನನ್ನ ಹೆಸರು ಆಜಾದ್ ಅಂತಾರೆ. ಆಜಾದ್ ಅಂದರೆ ಸ್ವಾತಂತ್ರ್ಯ. ನನ್ನ ಹೆಸರೇ ಆಜಾದ್ ಅಂತಾರೆ. ಇವ್ರು ಏನು ಮಾಡ್ತಾರೆ ಅಂದರೆ ಈ ಕ್ರಾಂತಿಕಾರಿಗಳ ಕರಪತ್ರಗಳನ್ನು ಬ್ರಿಟಿಷ್ ಪೊಲೀಸ್ ಠಾಣೆಗಳಿಗೆ ಹಚ್ಚಿ ಬಂದುಬಿಡ್ತಾರೆ. ಚಂದ್ರಶೇಖರ್ ಆಜಾದ್ ತೀರ್ಮಾನ ಮಾಡ್ತಾರೆ ಸಂಘಟನೆನ ಗಟ್ಟಿ ಮಾಡಬೇಕು ಅಂತ. ಆ ಕಾರಣಕ್ಕೇನೆ ಅವರು 1931 ಫೆಬ್ರವರಿ 27ನೇ ತಾರೀಕು ಅಲಹಾಬಾದಿಗೆ ಬರ್ತಾರೆ. ಅಲಹಾಬಾದಲ್ಲಿ ಇವತ್ತಿನ ಪ್ರಯಾಗ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಟ್ಯಾಕ್ಸಿವಾಲ ನರಸಿಂಹಮೂರ್ತಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಒಂದೇ ಗಾಳಿ, ಒಂದೇ ಮಣ್ಣು, ಒಂದೇ ನೀರು, ಆದರೂ ಜನಗಳು ಬೇರೆ ಬೇರೆ ಥರ ಇರ್ತಾರೆ. ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಪಕ್ಕದಲ್ಲಿ ಒಬ್ಬ ದೇಶದ್ರೋಹಿ ಇದ್ದಂಗೆ. ಇದು ಈಗ ಮಾತ್ರ ಅಲ್ಲ, ನಮ್ಮ ಇತಿಹಾಸದ ಉದ್ದಕ್ಕೂ ನಮಗೆ ಕಾಣಸಿಗುತ್ತೆ. ಒಬ್ಬ ಕಿತ್ತೂರು ರಾಣಿ ಚೆನ್ನಮ್ಮನ ಪಕ್ಕದಲ್ಲಿ ಒಬ್ಬ ಮಲ್ಲಪ್ಪ ಶೆಟ್ಟಿ ಇದ್ದಂಗೆ, ಸಂಗೊಳ್ಳಿ ರಾಯಣ್ಣನ ಪಕ್ಕದಲ್ಲಿ ಒಬ್ಬ ಲಕ್ಕಪ್ಪ ಇದ್ದಂಗೆ, ಹೀಗೆ ನಮಗೆ ಇತಿಹಾಸದ ಉದ್ದಕ್ಕೂ ಸಾವಿರಾರು ಉದಾಹರಣೆಗಳು ಸಿಗುತ್ತೆ. ಅದೇ ರೀತಿ ಒಬ್ಬ ಅಪ್ರತಿಮ ದೇಶಭಕ್ತ, ಕ್ರಾಂತಿಯ ಕಿಡಿ, ಕ್ರಾಂತಿಯ ಸಿಂಹ, ಈತನ ಪಕ್ಕದಲ್ಲೂ ಕೂಡ ಒಬ್ಬ ವೀರಭದ್ರ ತಿವಾರಿ ಅನ್ನೋ ಒಬ್ಬ ರಾಷ್ಟ್ರದ್ರೋಹಿ, ಮಿತ್ರದ್ರೋಹಿ ಒಬ್ಬ ಇದ್ದ. ಇವನು ಈ ರಾಷ್ಟ್ರಪ್ರೇಮಿಯ ಎಲ್ಲ ಚಟುವಟಿಕೆಗಳನ್ನು ಬ್ರಿಟಿಷರಿಗೆ ಹೇಳಿ ಅವನ ಸರ್ವನಾಶಕ್ಕೆ ಕಾರಣ ಆಗ್ತಾನೆ. ಅವನೇ ವೀರಭದ್ರ ತಿವಾರಿ. ವೀಕ್ಷಕರೇ, 1931 ಫೆಬ್ರವರಿ 27 ಅಲಹಾಬಾದ್ನ ಆಲ್ಫರ್ಡ್ ಪಾರ್ಕ್ನಲ್ಲಿ ಅವತ್ತು 80 ಜನ ಪೊಲೀಸರು, ಬ್ರಿಟಿಷ್ ಪೊಲೀಸರು ಇಡೀ ಆ ಉದ್ಯಾನವನವನ್ನು ಸುತ್ತುವರೆದಿರ್ತಾರೆ. ಅದರೊಳಗಡೆ ಈ ಕ್ರಾಂತಿ ಕಿಡಿ ಇರುತ್ತೆ. ಯಾವುದಪ್ಪ ಕ್ರಾಂತಿ ಕಿಡಿ ಅಂದರೆ, ವೀರಭದ್ರ ತಿವಾರಿ ಏನು ಮಾಹಿತಿನ ಕೊಟ್ಟಿರ್ತಾನಲ್ಲ, ಅದೇ ಕ್ರಾಂತಿ ಕಿಡಿ. ಸೂರ್ಯ ಮುಳುಗದ ಸಾಮ್ರಾಜ್ಯಕ್ಕೆ ಸವಾಲೆಸೆದು ಕ್ರಾಂತಿಯ ಕಿಡಿಯನ್ನು ಹಚ್ಚಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ ಕ್ರಾಂತಿಯ ಕಿಡಿ, ಆ ಕ್ರಾಂತಿಯ ಕಿಡಿಯೇ ಚಂದ್ರಶೇಖರ ಆಜಾದ್. ವೀಕ್ಷಕರೇ, ಚಂದ್ರಶೇಖರ ಆಜಾದ್ ಈ ದೇಶದ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ. ಸಾವಿರಾರು ಯುವ ಸಿಂಹಗಳಿಗೆ ಪ್ರೇರಣೆಯಾಗಿದ್ದಂತಹ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ. ಈ 1931 ಈ ಕಥೆನ ಕೇಳೋದಕ್ಕೆ ಮುಂಚೆ ನಾವು ಈತನ ಹಿಂದೆ ನಡೆದು ಬಂದ ದಾರಿಯ ಬಗ್ಗೆ ಒಂಚೂರು ನೋಡೋಣ. ವೀಕ್ಷಕರೇ, ಚಂದ್ರಶೇಖರ್ ಆಜಾದ್ ಮಧ್ಯಪ್ರದೇಶದ ಅಲಿರಾಜ್ಪುರ ಜಿಲ್ಲೆಯ ಭಾವರ ಎಂಬ ಒಂದು ಪುಟ್ಟ ಊರಿನಲ್ಲಿ, ಈ ಭಾವರ ದಟ್ಟ ಕಾಡಿನ ಮಧ್ಯದ ಒಂದು ಪುಟ್ಟ ಹಳ್ಳಿ, ಇಲ್ಲಿ ಜನಿಸ್ತಾನೆ. ಇಲ್ಲಿ ಬಹುತೇಕ ಕಾಡು ಜನ ವಾಸವಾಗಿರ್ತಾರೆ ಮತ್ತು ಬಿಲ್ಲವರು ವಾಸವಾಗಿರ್ತಾರೆ. ಈ ಜನರಿಗೆ ಚಂದ್ರಶೇಖರ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಚಂದ್ರಶೇಖರನಿಗೆ ಕಾಡಿನಲ್ಲಿ ಸಿಕ್ಕೋ ಹಣ್ಣು ಹಂಪಲುಗಳನ್ನೆಲ್ಲ ತಂದುಕೊಡ್ತಿರ್ತಾರೆ ಕಾಡು ಜನರು. ಮತ್ತು ಬಿಲ್ಲವರು ಈತನಿಗೆ ಬಿಲ್ವಿದ್ಯೆಯನ್ನು ಕೂಡ ಕಲಿಸ್ತಾರೆ. ಆಗಾಗ ಬೇಟೆ ಕೂಡ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಈತ ಒಳ್ಳೆ ಗುರಿಕಾರ ಆಗ್ತಾನೆ. ಮತ್ತು ಚಂದ್ರಶೇಖರ್ ಆಜಾದ್ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗ. ಮನೆಯಲ್ಲಿ ಆರ್ಥಿಕವಾಗಿ ತುಂಬ ಸಂಕಷ್ಟದಲ್ಲಿರ್ತಾರೆ. ಆ ಕಾರಣಕ್ಕಾಗಿ ಚಂದ್ರಶೇಖರ್ ಆಜಾದರು ಕಾಶಿಗೆ ಹೋಗಬೇಕಾಗತ್ತೆ. ಸಂಸ್ಕೃತ ಕಲಿತು ಪಾಂಡಿತ್ಯನ ಪಡೆಯೋದಕ್ಕೋಸ್ಕರ ಕಾಶಿಗೆ ಹೋಗಬೇಕಾಗತ್ತೆ. ಆದರೆ ಕಾಶಿಗೆ ಹೋಗ್ತಾರೆ. ಹೋದಾಗ ಆಗ 1921 ಆಸ್ಪಾಸಲ್ಲಿರುತ್ತೆ. ಸ್ವಾತಂತ್ರ್ಯದ ಕಿಚ್ಚು ತುಂಬ ಮೇರುಮಟ್ಟದಲ್ಲಿರುತ್ತೆ. ಚಂದ್ರಶೇಖರ್ ಆಜಾದರಿಗೆ ಗಾಂಧೀಜಿಯವರ ಅಹಿಂಸೆಯ ಹೋರಾಟ ಪ್ರೇರಣೆ ಆಗುತ್ತೆ. ಹಾಗಾಗಿ ಚಂದ್ರಶೇಖರ್ ಆಜಾದರು ತಮ್ಮ ಪಾಂಡಿತ್ಯವನ್ನು, ಏನು ಸಂಸ್ಕೃತ ಪಾಂಡಿತ್ಯನ ಕಲಿಯೋಕೆ ಹೋಗಿರ್ತಾರಲ್ವ ಕಾಶಿಗೆ, ಅಲ್ಲಿಂದ ಅವರು ಬಿಟ್ಟು ಹೊರಗಡೆ ಬರ್ತಾರೆ. ಬಿಟ್ಟು ಹೊರಗಡೆ ಬರುವಾಗ ಅವರೊಂದು ಮಾತು ಹೇಳ್ತಾರೆ, ರಾಷ್ಟ್ರ ಸೇವೆಗಿಂತಲೂ ಮಿಗಿಲಾಗಿದ್ದು ಬೇರೆ ಯಾವುದೂ ಇಲ್ಲ, ಹಂಗಾಗಿ ನಾನು ರಾಷ್ಟ್ರ ಸೇವೆಗೋಸ್ಕರ ಹೋಗ್ತೀನಿ ಅಂತ ಗಾಂಧೀಜಿಯವರ ಸ್ವಾತಂತ್ರ್ಯ ಚಳವಳಿನಲ್ಲಿ ಪಾಲ್ಗೊಳ್ತಾರೆ. ಆದರೆ ಅವರಿಗೆ ತುಂಬ ಬೇಗ ಅರ್ಥ ಆಗುತ್ತೆ, ಅಹಿಂಸೆಯಿಂದ ನಮಗೆ ಸ್ವಾತಂತ್ರ್ಯ ಬರೋದಿಲ್ಲ ಅಂತ. ಆ ಕಾರಣಕ್ಕಾಗಿ ಅವರು ಮುಂದೆ ಕ್ರಾಂತಿಕಾರಿಗಳ ಜೊತೆ ಗುರುತಿಸ್ಕೊಳ್ತಾರೆ, ಕ್ರಾಂತಿಕಾರಿಗಳ ಜೊತೆ ಹೋಗ್ತಾರೆ ಅವರು. ಇವ್ರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಗಾಂಧೀಜಿಯವರು ಅನುಯಾಯಿಗಳು ಒಂದು ಶಾಂತಿಯುತವಾಗಿ ಒಂದು ಹೋರಾಟನ ಮಾಡ್ತಿರ್ತಾರೆ. ಅದ್ರ ಮೇಲೆ ಬ್ರಿಟಿಷ್ ಪೊಲೀಸರು ಲಾಠಿ ಪ್ರಹಾರ ಮಾಡ್ತಾರೆ. ಅದೇ ಗುಂಪಿನಲ್ಲಿ ಚಂದ್ರಶೇಖರ್ ಆಜಾದರು ಕೂಡ ಇರ್ತಾರೆ. ಅವರಿಗೆ ಇದನ್ನು ನೋಡಿ ತುಂಬ ಸಿಟ್ಟು ಬರುತ್ತೆ. ಪಕ್ಕದಲ್ಲಿರೋ ಒಂದು ಕಲ್ಲು ತೊಗೊಂಡು ಚಂದ್ರಶೇಖರ್ ಆಜಾದರು ಪೊಲೀಸರ ಕಡೆ ಹೋಗಿದ್ದಾರೆ.
ಪೊಲೀಸರ ಕಡೆ ಎಸಿತಾರೆ. ಎಸ್ದಾಗ ಒಬ್ಬ ಪೊಲೀಸನ ತಲೆ ಹೊಡೆದೋಗುತ್ತೆ. ಈ ಕಾರಣಕ್ಕೆ ಚಂದ್ರಶೇಖರನ್ನು ಪೊಲೀಸರು ಬಂಧಿಸ್ತಾರೆ. ಈ ಆರೋಪದ ಮೇಲೆ ಅವರು ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸ್ತಾರೆ. ಬ್ರಿಟಿಷ್ ಮ್ಯಾಜಿಸ್ಟ್ರೇಟರು ಇವ್ರನ್ನ ಕೇಳ್ತಾರೆ. ಇವರಿಗೆ 14 ವರ್ಷ ವಯಸ್ಸಾಗ, ಚಂದ್ರಶೇಖರ್ ಆಜಾದಿಗೆ 14 ವರ್ಷ ವಯಸ್ಸು. ಮ್ಯಾಜಿಸ್ಟ್ರೇಟರ್ ಕೇಳ್ತಾರೆ ಅವ್ರನ್ನ, ನಿನ್ನ ಹೆಸರೇನು ಅಂತ. ವೀಕ್ಷಕರೇ, ಚಂದ್ರಶೇಖರ್ ಹೇಳೋದೇನು ಗೊತ್ತಾ? ನನ್ನ ಹೆಸರು ಆಜಾದ್ ಅಂತಾರೆ. ಆಜಾದ್ ಅಂದರೆ ಸ್ವಾತಂತ್ರ್ಯ. ನನ್ನ ಹೆಸರೇ ಆಜಾದ್ ಅಂತಾರೆ. ಈ ಮಾತನ್ನು ಕೇಳಿ ಆ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ರು ಕೆಂಡವಾಗ್ಬಿಟ್ಟು ಚಂದ್ರಶೇಖರಿಗೆ 14 ಚಾಟಿ ಏಟಿನ ಶಿಕ್ಷೆ ಕೊಡ್ತಾರೆ. 14 ಚಾಟಿ ಏಟು ಇವರು ಚರ್ಮನ ಸುಲಿಯುತ್ತೆ, ರಕ್ತ ಸೋರುತ್ತೆ. ಆಗ ಚಂದ್ರಶೇಖರ್ ಆಜಾದ್ ಅವರು ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ. ನನ್ನ ಜೀವ ಇರುವ ತನಕ ನಾನು ಬ್ರಿಟಿಷರ ಕೈಗೆ ಸಿಗೋದಿಲ್ಲ ಮತ್ತು ನನ್ನ ಹೋರಾಟನ ನಿಲ್ಲಿಸೋದಿಲ್ಲ ಅಂತ ಹೇಳಿ ಒಂದು ಪ್ರತಿಜ್ಞೆ ಮಾಡ್ತಾರೆ. ಆ ಪ್ರತಿಜ್ಞೆಯನ್ನು ಅವರು ಕೊನೆಯವರೆಗೂ ಉಳಿಸ್ಕೊಳ್ತಾರೆ. ಹಾಗಾಗಿ ಚಂದ್ರಶೇಖರ್ ಆಜಾದ್ ಆದರು. ವೀಕ್ಷಕರೇ, ಅವ್ರ ಮುಂದೆ ರಾಮ್ಪ್ರಸಾದ್ ಬಿಸ್ಮಿಲ್ಲಾ, ಸಚ್ಚಿದಾನಂದ್ ಬಕ್ಷಿ, ಠಾಕೂರ್ ರೋಹನ್ ಸಿಂಗ್, ಕೇಶವ ಚಕ್ರವರ್ತಿ ಇವ್ರ ಜೊತೆ ಸೇರ್ಕೊಳ್ತಾರೆ. ಇವರು ಬಂದ್ಬಿಟ್ಟು ಕ್ರಾಂತಿಕಾರಿಗಳು. ಇವ್ರದ್ದು ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿ ಇರುತ್ತೆ. ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿಗೆ ಸೇರ್ಕೊಳ್ತಾರೆ ಚಂದ್ರಶೇಖರ್ ಆಜಾದರು. ಇವರಿಗೆ ಚಿಕ್ಕ ಹುಡುಗ ಇರ್ತಾರೆ. ಇವ್ರು ಸೇರ್ಕೊಂಡಾಗ 14 ವರ್ಷ ವಯಸ್ಸಿರುತ್ತೆ ಇವರಿಗೆ. ಆ ಕಾರಣಕ್ಕೋಸ್ಕರ ಇವರಿಗೆ ಸಣ್ಣ ಪುಟ್ಟ ಕೆಲಸ ಕೊಡ್ತಾರೆ, ಕರಪತ್ರನ ಹಂಚೋದು. ಇವ್ರು ಏನು ಮಾಡ್ತಾರೆ ಅಂದರೆ ಈ ಕ್ರಾಂತಿಕಾರಿಗಳ ಕರಪತ್ರಗಳನ್ನು ಬ್ರಿಟಿಷ್ ಪೊಲೀಸ್ ಠಾಣೆಗಳಿಗೆ ಹಚ್ಚಿ ಬಂದುಬಿಡ್ತಾರೆ. ಅಂತ ಒಬ್ಬ ಚಾಣಾಕ್ಷ ಬುದ್ಧಿಯುಳ್ಳ ಹುಡುಗನ್ನು ನೋಡಿ ಕ್ರಾಂತಿಕಾರಿಗಳು ತುಂಬ ಇವರಿಗೆ ಪ್ರೋತ್ಸಾಹ ಮಾಡಿ ಇವರನ್ನು ಬೆಂತಟ್ಟಿ ಕ್ರಾಂತಿಕಾರಿಗಳ ಗುಂಪಿನಲ್ಲಿ ಇವ್ರಿಗೊಂದು ಒಳ್ಳೆಯ ಜಾಗ ಕೂಡ ಕೊಡ್ತಾರೆ. ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿನಲ್ಲಿ ಚಂದ್ರಶೇಖರ್ ಆಜಾದರಿಗೆ ಒಂದು ಒಳ್ಳೆಯ ಸ್ಥಾನ ಕೂಡ ಸಿಕ್ಕತ್ತೆ. ಮುಂದೆ ಕಾಕೋರಿ ರೈಲು ಡಕಾಯಿತಿ ಮಾಡಬೇಕು ಅಂತ ಸಂಚು ಮಾಡ್ತಾರೆ. ಕಾಕೋರಿ ರೈಲು ಡಕಾಯಿತಿ ಇವರ ಜೀವನದಲ್ಲಿ ತುಂಬ ಒಂದು ಗುರುತಿಸ್ಕೊಳ್ಳೋವಂಥ ಒಂದು ಕೆಲಸ ಆಗಿರುತ್ತದು. ಸುಮಾರು ಒಂದು 10 ಜನ ಕ್ರಾಂತಿಕಾರಿಗಳು ಸೇರಿಕೊಂಡು ಕಾಕೋರಿ ರೈಲು ಡಕಾಯಿತಿನ ಮಾಡೋದಕ್ಕೆ ಸಂಚು ಮಾಡ್ತಾರೆ. ಕಾಕೋರಿ ರೈಲು ಡಕಾಯಿತಿ ಅಂದರೆ ಬ್ರಿಟಿಷರ ಖಜಾನೆಯ ದುಡ್ಡು ಒಂದು ರೈಲಿನಲ್ಲಿ ಕಾಕೋರಿ ಕಡೆ ಬರ್ತಿರುತ್ತೆ. ಆಗ 10 ಜನರ ಗುಂಪು ರೈಲನ್ನು ತಡೆಗಟ್ಟಿ ಕಾಕೋರಿ ತಲುಪೋದಕ್ಕೆ ಮುಂಚೆ ಮಾರ್ಗ ಮಧ್ಯದಲ್ಲೇ ತಡೆದು ಕಾಕೋರಿ ರೈಲನ್ನು ದರೋಡೆ ಮಾಡ್ತಾರೆ. ಇಡೀ ಬ್ರಿಟಿಷ್ ಖಜಾನೆಯ ದುಡ್ಡು ಈ ಕ್ರಾಂತಿಕಾರಿಗಳ ಕೈಗೆ ಸಿಗುತ್ತೆ. ಇದು ಆದಮೇಲೆ ಬ್ರಿಟಿಷ್ ಸೇನೆ, ಬ್ರಿಟಿಷ್ ಪೊಲೀಸರು ಈ ಕ್ರಾಂತಿಕಾರಿಗಳನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ವೀಕ್ಷಕರೇ, ಈ ದರೋಡೆಯಲ್ಲಿ ಭಾಗಿಯಾಗಿದ್ದ ಹೆಚ್ಚು ಕಮ್ಮಿ ಎಲ್ಲರೂ ಕೂಡ ಪೊಲೀಸರ ಕೈಗೆ ಸಿಗ್ಬೀಳ್ತಾರೆ ಕಾಲಾನಂತರದಲ್ಲಿ. ಆದರೆ ಚಂದ್ರಶೇಖರ್ ಆಜಾದ್ ಮಾತ್ರ ಯಾವತ್ತೂ ಅವರು ಸಿಕ್ಕೋದೇ ಇಲ್ಲ. ಬ್ರಿಟಿಷ್ ಪ್ರಭುತ್ವ ಅವರನ್ನು ಹಿಡಿಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇದಾದಮೇಲೆ ತುಂಬ ಜನ ಜೈಲಿಗೆ ಹೋಗ್ತಾರೆ, ಭೂಗತ ಆಗಬೇಕಾಗತ್ತೆ, ತಲೆಮರೆಸ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಬ್ರಿಟಿಷರು ಹುಡುಕಾಟ ಜಾಸ್ತಿ ಆಗುತ್ತೆ, ತಲೆಮರೆಸ್ಕೊಳ್ತಾರೆ. ಇದರಲ್ಲಿ ರಾಜಗುರು, ಸುಖದೇವ್, ಭಗತ್ ಸಿಂಗ್ ಮತ್ತು ಇವರೆಲ್ಲ ಸೇರ್ಕೊಂಡಿರ್ತಾರೆ. ರಾಜಗುರು, ಸುಖದೇವ್, ಭಗತ್ ಸಿಂಗ್ ಇವ್ರಿಗೂ ಕೂಡ ಪಾರ್ಲಿಮೆಂಟ್ ಮೇಲೆ ಬಾಂಬ್ ಹಾಕಿದ್ದು ಆ ಕಾರಣಕ್ಕೆ ಇವ್ರಿಗೂ ಕೂಡ ಜೈಲಾಗಿರುತ್ತೆ ಮತ್ತು ನೇಣಾಗುತ್ತೆ. ಸಂಘಟನೆ ತುಂಬ ವೀಕ್ ಆಗಿರುತ್ತೆ, ಮತ್ತು ಸಂಘಟನೆನ ಕಟ್ಟಬೇಕು. ಸೊ ಚಂದ್ರಶೇಖರ್ ಆಜಾದ್ ತೀರ್ಮಾನ ಮಾಡ್ತಾರೆ ಸಂಘಟನೆನ ಗಟ್ಟಿ ಮಾಡಬೇಕು ಅಂತ. ಆ ಕಾರಣಕ್ಕೇ ಅವರು 1931 ಫೆಬ್ರವರಿ 27ನೇ ತಾರೀಕು ಅಲಹಾಬಾದಿಗೆ ಬರ್ತಾರೆ. ಅಲಹಾಬಾದ್ ಇವತ್ತಿನ ಪ್ರಯಾಗ. ಅಲಹಾಬಾದಿಗೆ ಬರ್ತಾರೆ. ಅಲಹಾಬಾದಿಗೆ ಬಂದು ಆಲ್ಫರ್ಡ್ ಪಾರ್ಕಲ್ಲಿ ಅವರು ಕ್ರಾಂತಿಕಾರಿಗಳನ್ನ ಭೇಟಿ ಮಾಡೋದಕ್ಕೋಸ್ಕರ ಅಲ್ಲಿಗೆ ಬರ್ತಾರೆ. ಅಲ್ಲಿ ಒಂದು ದೊಡ್ಡ ಮರದ ಕೆಳಗಡೆ ಒಬ್ಬ ಕ್ರಾಂತಿಕಾರಿ ಮಿತ್ರನ ಜೊತೆ ಅವ್ರು ಮಾತಾಡ್ತಾ ಕೂತಿರ್ತಾರೆ. ಅದೇ ಸಮಯಕ್ಕೆ 80 ಜನ ಪೊಲೀಸರು ಆ ಇಡೀ ಉದ್ಯಾನವನನ ಸುತ್ತುವರಿತಾರೆ. ಇಡೀ ಉದ್ಯಾನವನನ ಸುತ್ತುವರೆದು ಇವರನ್ನು ಭೇಟಿ ಆಡ್ಲಿಕ್ಕೆ ಬರ್ತಾರೆ. ವೀರಭದ್ರ ತಿವಾರಿ ಅನ್ನೋ ಒಬ್ಬ ದೇಶದ್ರೋಹಿ, ಮಿತ್ರದ್ರೋಹಿ ಅವರಿಗೆ ಮಾಹಿತಿನ ಕೊಟ್ಟಿರ್ತಾನೆ. ಇದು ಚಂದ್ರಶೇಖರ್ ಆಜಾದರಿಗೆ ಗೊತ್ತಾಗುತ್ತೆ ಪೊಲೀಸರು ಸುತ್ತುವರೆದಿದ್ದಾರೆ ಅಂತ. ಅವರು ಕೆಂಡವಾಗ್ತಾರೆ. ವೀಕ್ಷಕರೇ, ಚಂದ್ರಶೇಖರ್ ಆಜಾದ್ ಒಬ್ಬಂಟಿಯಾಗಿ ಹೋರಾಟನ ಪ್ರಾರಂಭ ಮಾಡ್ತಾರೆ. 80 ಜನ ಬ್ರಿಟಿಷ್ ಪೊಲೀಸರ ವಿರುದ್ಧ ಏಕಾಂಗಿ ಹೋರಾಟ. ಅವರಿಗೆ ರಕ್ಷಣೆ ಆಗಿದ್ದು ಆ ಉದ್ಯಾನವನದಲ್ಲಿ ಅವರು ಕೂತಿದ್ದ ಒಂದು ದೊಡ್ಡ ಮರನೇ ಅವರಿಗೆ ರಕ್ಷಣೆ. ಅವರು ಹೋರಾಟ ಶುರು ಮಾಡ್ತಾರೆ. ಆದರೆ ಅವರಿಗೆ
ಹೋರಾಟ ಮಾಡಲಿಕ್ಕೆ ಏನು ಕಷ್ಟ ಆಗ್ತಿತ್ತು ಅಂದರೆ ಬ್ರಿಟಿಷ್ ಸೇನೆಯಲ್ಲಿದ್ದು ಭಾರತೀಯ ಯೋಧರು ಅವ್ರ ಮೇಲೆ ಗುಂಡಾರಿಸೋದಕ್ಕೆ ಸುತಾರಾಮ್ ಅವರಿಗೆ ಇಷ್ಟ ಇರೋದಿಲ್ಲ. ಚಂದ್ರಶೇಖರ್ ಆಜಾದರು ಆ ಸೈನಿಕರನ್ನ ಪರಿಯಾಗಿ ಕೇಳ್ಕೊತಾರೆ, ನನ್ನ ಮೇಲೆ ಗುಂಡು ಆರಿಸೋದನ್ನು ನಿಲ್ಲಿಸಿ, ನಾನು ನಿಮ್ಮ ಪರ ಹೋರಾಟ ಮಾಡ್ತಿದ್ದೀನಿ, ನಿಮಗೋಸ್ಕರ ಹೋರಾಟ ಮಾಡ್ತಿದ್ದೀನಿ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದೀನಿ ಅಂತ ಹೇಳಿ ಅವರು ಪರಿ ಬೇಡ್ತಾರೆ. ಆದರೆ ಬ್ರಿಟಿಷರ ಸಂಬಳ ತೊಗೊಂಡು ಕೆಲಸ ಮಾಡ್ತಿರೋ ನಮ್ಮದೇ ಸೈನಿಕರಿಗೆ ಇದು ಅರ್ಥ ಆಗಲ್ಲ. ವಿಧಿನೇ ಇಲ್ಲ. ಆಜಾದರು ಪ್ರತಿದಾಳಿ ಮಾಡ್ತಾರೆ, 3-4 ಜನ ಪೊಲೀಸರನ್ನ ಕೊಲ್ತಾರೆ. ಆದರೆ ಅವ್ರ ಹತ್ರ ಶಸ್ತ್ರಾಸ್ತ್ರಗಳು ಇರಲಿಲ್ಲ, ಒಂದೇ ಒಂದು ಪಿಸ್ತೂಲ್ ಇದ್ದಿದ್ದರಿಂದ ಅವರು ತುಂಬ ಹೊತ್ತು ಜೊತೆ ಯುದ್ಧ ಮಾಡೋಕ್ಕೆ ಆಗಲಿಲ್ಲ. ಕೊನೆಗೆ ಅವ್ರ ಹತ್ರ ಒಂದೇ ಒಂದು ಗುಂಡು ಉಳಿಯುತ್ತೆ. ಅವರು ಮೊದಲನೇ ಪ್ರತಿಜ್ಞೆ ಮಾಡಿದ್ದಂಗೆ ಮೇ ಆಜಾದಿ ಹೂँ ಮೇ ಆಜಾದಿ ರಹೂಂಗ, ನಾನು ಸ್ವತಂತ್ರವಾಗೇ ಕೊನೆವರೆಗೂ ಇರ್ತೀನಿ ಅನ್ನೋ ಅವರು ಏನೊಂದು ಪ್ರತಿಜ್ಞೆ ಇತ್ತಲ್ವ, ಆ ಕಾರಣಕ್ಕೆ ಅವ್ರು ಯೋಚನೆ ಮಾಡ್ತಾರೆ, ನಾನು ಯಾವುದೇ ಕಾರಣಕ್ಕೂ ಬ್ರಿಟಿಷರ ಕೈಯಲ್ಲಿ ಸಿಗಬಾರ್ದು ಅಂತ ಹೇಳಿ ಅವರು ಇದ್ದ ಒಂದು ಗುಂಡನ್ನು ತಮ್ಮ ತಲೆಗೆ ತಾವೇ ಶೂಟ್ ಮಾಡ್ಕೊಳ್ತಾರೆ. ಆದರೂ ಕೂಡ ಆ ಕಡೆಯಿಂದ ಬ್ರಿಟಿಷ್ ಸೇನೆ ನಿರಂತರವಾಗಿ ದಾಳಿ ಮಾಡ್ತಾನೆ ಇರುತ್ತೆ, ಗುಂಡುಗಳು ಬರ್ತಾನೆ ಇರುತ್ತೆ. ಈ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇರೋದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಬ್ರಿಟಿಷ್ ಸೇನೆ ಆಜಾದರ ಕಡೆ ಬರುತ್ತೆ. ಆಜಾದರು ಪ್ರಾಣ ಬಿಟ್ಟಿರ್ತಾರೆ, ದೇಹ ಚಲನೆ ಇರೋದಿಲ್ಲ. ಆದರೂ ಕೂಡ ಬ್ರಿಟಿಷ್ ಸೇನೆ ಅವ್ರ ಮುಂದೆ ಹೋಗಿ ಅವರನ್ನು ನೋಡೋದಕ್ಕೆ ಅವ್ರಿಗೆ ಭಯ ಆಗ್ತಿರುತ್ತೆ. ಹತ್ತಿರ ಬಂದು ಮತ್ತೆ ಗುಂಡು ಹೊಡಿತಾರೆ. ಏನಕ್ಕೆ ಅಂದರೆ ಅವರ ಕಣ್ಣಿನಲ್ಲಿ ಆ ಒಂದು ಬೆಂಕಿಯ ಕಿಡಿ ಕಾಣ್ತಾ ಇರುತ್ತೆ ಅವ್ರಿಗೆ. ಹಂಗಾಗಿ ಅವರು ಭಯಭೀತರಾಗಿರ್ತಾರೆ. ಮತ್ತೆ ಅವರು ಅವ್ರ ಮೇಲೆ ದಾಳಿ ಮಾಡ್ತಾರೆ, ಗುಂಡು ಹೊಡಿತಾರೆ. ಪ್ರಾಣ ಹೋಗಿದೆ ಅಂತ ಖಾತ್ರಿಪಡಿಸ್ಕೊಂಡ್ಮೇಲೆ ಅವರು ಅವ್ರ ಹತ್ರ ಹೋಗ್ತಾರೆ. ಒಂದು ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ, ಸ್ವಾತಂತ್ರ್ಯದ ಕಿಡಿ, ಸ್ವಾತಂತ್ರ್ಯದ ಸಿಂಹ 1931 ಫೆಬ್ರವರಿ 27ರಲ್ಲಿ ಕೊನೆ ಉಸಿರೆಳಿತ್ತು. ವೀಕ್ಷಕರೇ, ಇವತ್ತು ನಾವು ಇತಿಹಾಸದಲ್ಲಿ ಸ್ವಾತಂತ್ರ್ಯ ಹೋರಾಟ ಅನ್ನೋ ಒಂದು ನಾವು ಓದಕ್ಕೆ ಹೋದಾಗ ಅಥವಾ ಪಠ್ಯಪುಸ್ತಕಗಳು ನಾವು ಓದಿದಾಗ ನಮಗೆ ನೋಡಿ, ಶಾಂತಿಯುತವಾಗಿ ಹೋರಾಟ ಮಾಡಿದವರು ಅಹಿಂಸಾವಾದಿಗಳು, ಗೃಹ ಬಂಧನದ ಹೆಸರಲ್ಲಿ ಐಷಾರಾಮಿ ಬಂಗ್ಲೆಗಳಲ್ಲಿ ಗೃಹ ಬಂಧನಕ್ಕೆ ಒಳಗಾದಂಥವ್ರದ್ದು ನಾವು ಇವತ್ತು ಸಾಕಷ್ಟು ಜನರದ್ದು ಓದ್ತಿದ್ದೇವೆ. ಆದರೆ ನಮ್ಮ ಇತಿಹಾಸದಲ್ಲಿ ಇಂಥ ಚಂದ್ರಶೇಖರ್ ಆಜಾದ್ರಂತಹ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವು ಓದೋಕ್ಕೆ ಸಿಕ್ಕೋದೇ ಇಲ್ಲ. ಸೊ ಹಾಗಾಗಿ ನಾವಿವತ್ತು ಇಂಥ ಹೋರಾಟಗಾರರನ್ನು ಹೆಚ್ಚೆಚ್ಚು ಓದೋ ಕಡೆ ನಾವು ಗಮನ ಕೊಡಬೇಕು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಹೆಚ್ಚೆಚ್ಚು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.